ವೆಲ್ಕಮ್ ಟೆಕ್ ಸ್ಮಾರ್ಟ್ ಫ್ರೆಂಡ್ಸ್. KCT ನೀಟ್ ಅಪ್ಡೇಟ್ಗೆ ನಿಮ್ಗೆ ಸ್ವಾಗತ. ಫ್ರೆಂಡ್ಸ್, ವಿಡಿಯೋದಲ್ಲಿ KCT ನೀಟು ಆಪ್ಷನ್ ಎಂಟ್ರಿ ಬಗ್ಗೆ ಪ್ಲಸ್ಸು KCT ರಿಸಲ್ಟ್ ಆದಮೇಲೆ ಏನೇನು ಪ್ರೊಸೀಜರ್ ಇರುತ್ತೆ, ಆಮೇಲೆ KCT ನೀಟು ಆಪ್ಷನ್ ಎಂಟ್ರಿ ಎರಡು ಎಟ್ ಎ ಟೈಮ್ ನಡೆಸ್ತಾರಾ, ಇನ್ನೂ ಸಪ್ರೇಟ್ ನಡೆಸ್ತಾರ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಹಾಕೊಂಡು ಇದೇ ರೀತಿ ಕಂಟಿನ್ಯೂ ಕೊಡ್ತಾ ಇರ್ತೀವಿ ನಿಮಗೆ. ಮತ್ತು ನಾಳೆ ಸಂಜೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಬರುತ್ತೆ. ನಾನು ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ, ನಾಳೆ ಸಂಜೆ ಅಪ್ಲೋಡ್ ಮಾಡ್ತೀನಿ, ಎಲ್ಲರೂ ಮಿಸ್ ಮಾಡ್ಕೋಬೇಡಿ. ಓಕೆ ಫ್ರೆಂಡ್ಸ್, ಇವಾಗ ಮೊದಲು KCT ರಿಸಲ್ಟು ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಮಂತು ಲಾಸ್ಟ್ ವೀಕಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಮೋಸ್ಟ್ ಪ್ರಾಬಬಲ್ ನಿಮಗೆ 25 to 30 ಒಳಗಡೆ ರಿಸಲ್ಟು ಬರ್ಬೋದು. ಅದಕ್ಕಿಂತ ಮುಂಚೆ ಅದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಇರುತ್ತೆ. ಅದಕ್ಕಿಂತ ಮುಂಚೆ ನಾವೇನು ರೆಡಿ ಮಾಡ್ಕೋಬೇಕಂತ ಹೇಳ್ತೀನಿ. ಫ್ರೆಂಡ್ಸ್, KCT ರಿಸಲ್ಟ್ ಆದಮೇಲೆ ಭಾಳ ದಿನ ಟೈಮ್ ಕೊಡಲ್ಲ. 10 to 15 ಡೇಸಲ್ಲೇ ನಿಮ್ಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮದು ಎಕ್ಸಾಕ್ಟ್ ನೀವೇನು ಕಾಲೇಜ್ ಲಿಸ್ಟ್ ರೆಡಿ ಮಾಡೋದಿರುತ್ತಲ್ಲ, அந்த ಕಾಲೇಜ್ ಲಿಸ್ಟ್ ನೀವು ಅಲ್ಲಿ ಪ್ರಯಾರಿಟಿ ವೈಸ್ ಕೊಡೋದಿರುತ್ತೆ. ಅದಕ್ಕೋಸ್ಕರ ಇವಾಗ ನಿಮ್ಗೆ ಟೈಮ್ ಇದೆ, ಇನ್ನೂ 1 ಮಂತ್ ಟೈಮ್ ಇದೆ. 1 ಮಂತಲ್ಲಿ ನೀವು ನಿಮ್ಮ ಕಾಲೇಜ್ ಲಿಸ್ಟ್ನ ಇವಾಗಲೇ ಸ್ಟಾರ್ಟ್ ಮಾಡಿ ರೆಡಿ ಮಾಡ್ಕೊಳ್ಳೋಕ್ಕೆ, ಯಾಕಂದರೆ ಟೈಮ್ ತೊಗೊಳುತ್ತೆ. ಯಾಕಂದ್ರೆ ಕಾಲೇಜ್ ಬಗ್ಗೆ ಸರ್ಚ್ ಮಾಡಬೇಕು, ಕಾಲೇಜ್ ಬಗ್ಗೆ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು, ಅಲ್ಲಿ ಪ್ಲೇಸ್ಮೆಂಟ್ ಬಗ್ಗೆ ಸರ್ಚ್ ಮಾಡಬೇಕು, ಆಮೇಲೆ ಅದ್ರ ಬಗ್ಗೆ ಅಲ್ಲಿ ಇದು ಫೀಸ್ ಎಷ್ಟು ಬಗ್ಗೆ, ಮತ್ತು ಫೈನಾನ್ಷಿಯಲು ನೀವು ಎಜುಕೇಷನ್ ಲೋನ್ ಎಲ್ಲ ನೀವು ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಮೊದಲೇ ಸರ್ಚ್ ಮಾಡಿಟ್ಕೊಳ್ಳಿ ನೀವು ಯಾವ ಕಾಲೇಜ್ ಮಾಡಬೇಕಂತ. ನಿಮ್ಮ ಅಂದಾಜು ಹಂಗಂತೂ ಗೊತ್ತಿರುತ್ತೆ ನಿಮಗೆ. ಕಾಲೇಜ್ ಲಿಸ್ಟ್ ಅಂತೂ ನೀವು ಟಾಪ್ 2 ಲೋನ್ ಹಾಕಬೇಕಾಗತ್ತೆ. ಟಾಪ್ 2 ಲೋನ್ ಹಾಕಿ ಎಲ್ಲರೂ ಎನಿವೇ ನಿಮ್ಗೆ ಸಿಗಲಿ ಬಿಡಲಿ, ಟಾಪ್ 2 ಲೋನೇ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ನಿಮಗೆಲ್ಲ ಗೊತ್ತು, ಪ್ರಯಾರಿಟಿ 1 2 3 4 5 6 ಅಲ್ಲ, ನಿಮ್ಮ ಟಾಪ್ 1ಅಲ್ಲಿ ಯಾವ್ದು ಹಾಕಬೇಕು ಅಂದರೆ ನಿಮ್ಮ ನಿಯರ್ ಬೈ ರ್ಯಾಂಕು, ಇಲ್ಲ ಟಾಪ್ 1 RV PESCT ಈ ಥರ ಟಾಪ್ ಕಾಲೇಜ್ ನೀವು ಲಿಸ್ಟ್ ರೆಡಿ ಮಾಡ್ಕೊಂಡು ಅದನ್ನ ಲಿಸ್ಟ್ ಮಾಡಿಕೊಂಡು ನಿಮ್ಮ ನಿಯರ್ ಬೈ ಯಾವುದಿದೆ, ನಿಮ್ಗೆ ಯಾವ ಸಿಗೋ ಚಾನ್ಸ್ ಇದೆ ಅವನ್ನೆಲ್ಲ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಇವಾಗಲೇ ಅದನ್ನ ಸ್ಟಾರ್ಟ್ ಪ್ರಾಕ್ಟೀಸಿಂಗು, ಅಂದರೆ ಇವಾಗ ರೆಡಿ ಮಾಡ್ತಾ ಇರಿ. ಎಲ್ಲ ಕಾಲೇಜ್ ಬಗ್ಗೆ ಸರ್ಚ್ ಯಾಕೆ ಕಾಲೇಜ್ ಸರ್ಚ್ ಮಾಡೋಕ್ಕೆ ಲೇಟ್ ಆಗುತ್ತೆ. ನಿಮ್ಮ ರಿಲೇಟಿವ್ ಆಗಿರ್ಬೋದು, ಅಲ್ಲಿ ಯಾರು ಕಾಲೇಜಲ್ಲಿ ಯಾರಾದರೂ ಸ್ಟಡಿ ಮಾಡ್ತಾರೆ ಅವ್ರ ಬಗ್ಗೆ ಅದ್ರ ಬಗ್ಗೆ ಕೇಳ್ಕೊಳ್ಳಿ, ಅಲ್ಲಿ ಪ್ಲೇಸ್ಮೆಂಟ್ ಬಗ್ಗೆ ಕೇಳ್ಕೊಳ್ಳಿ, ಆ ಕೋರ್ಸ್ ಬಗ್ಗೆ ಕೇಳ್ಕೊಳ್ಳಿ, ಆ ಬ್ರಾಂಚ್ ಬಗ್ಗೆ ಕೇಳಿಸ್ಕೊಳ್ಳಿ, ಎಲ್ಲ ಕೇಳ್ಕೊಂಡು ರೆಡಿ ಮಾಡ್ಕೊಳ್ಳಿ. ಓಕೆ, ರಿಸಲ್ಟ್ ಬಂದಮೇಲೆ ಎಷ್ಟು ದಿನ ಟೈಮ್ ಕೊಡ್ತಾರೆ ಅಂದರೆ 10 to 15 ಡೇಸ್. ನಿಮಗೆಲ್ಲ ಗೊತ್ತು, 10 to 15 ಡೇಸಲ್ಲಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿದ್ರೆ. ಈ ವರ್ಷ ಏನು ಮಾಡಿದ್ರೆ, ಲಾಸ್ಟ್ ಇಯರ್ ಏನು ಮಾಡಿದೆ ಅಂದರೆ KCT ಮತ್ತು ನೀಟು ಎರಡು ಎಟ್ ಎ ಟೈಮ್ ಆಪ್ಷನ್ ಎಂಟ್ರಿ ನಡೆಸಿದ್ರು. ಅಂದರೆ ಎಟ್ ಎ ಟೈಮು ಅಂದರೆ KCT ರಿಸಲ್ಟು ಮತ್ತು ನೀಟ್ ರಿಸಲ್ಟ್ ಬರ್ತಕ್ಕ ವೇಟ್ ಮಾಡಿದ್ರು. ರಿಸಲ್ಟ್ ಬರೆದ ತಕ್ಷಣ ಎಟ್ ಎ ಟೈಮ್ ಸ್ಟಾರ್ಟ್ ಮಾಡಿದ್ರು. ಅಂದರೆ ಯಾವ ರೀತಿ ಆಪ್ಷನ್ ಎಂಟ್ರಿ ಇರುತ್ತೆ ಅಂದರೆ, ನಿಮ್ಗೆ ಯಾವ KCT ಮತ್ತು ನೀಟ್ ಎರಡು ಬರೆದವ್ರು ಹೇಳ್ತಾ ಇದ್ದೀನಿ ನಾನು. ನೀವು ನೀಟ್ ಫಸ್ಟ್ ಹಾಕ್ಕೊಂಡು KCTನೂ ಹಾಕ್ಬೋದು, ಇಲ್ಲ ನೀಟ್ ಫಸ್ಟ್ ಹಾಕಿ KCTನೂ ಬರೀ. ಅಂದರೆ ಫಾರ್ ಎಕ್ಸಾಂಪಲ್, ಒಂದು ಮೆಡಿಕಲ್ ಸೀಟು, ನೀವು ಒಂದು ಇಂಜಿನಿಯರ್ ಸೀಟು, ಸೆಕೆಂಡು ಥರ್ಡು ಡೆಂಟಲ್ ಹಾಕ್ಬೋದು, ಮತ್ತು ಮೆಡಿಕಲ್ ಹಾಕ್ಬೋದು, ಮತ್ತು ಇಂಜಿನಿಯರ್ ಹಾಕ್ಬೋದು. ಯಾವ ರೀತಿ ಬೇಕಾದರೂ ಅನ್ಲಿಮಿಟೆಡು ನೀವು ಎಷ್ಟು ಬೇಕಾದರೂ ಕಾಲೇಜ್ನ ನೀವು ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅಲ್ಲಿ ಕಾಲೇಜ್ ಲಿಸ್ಟ್ ಇರುತ್ತೆ, ನೀವು ಜಸ್ಟ್ ಪ್ರಯಾರಿಟಿ ಕೊಡೋದು 1 2 3 4 5 6 ಅಂದರೆ ಪ್ರಯಾರಿಟಿ ಕೊಡೋದು ಅಷ್ಟೇ. ಕಾಲೇಜ್ ಸರ್ಚ್ ಮಾಡೋದು, ಅದಕ್ಕೆ ಪ್ರಯಾರಿಟಿ ಕೊಡೋದು 1 2 3 ಇದಷ್ಟೇ ನಂಬರ್ ಅಂತ. ಸೊ ಆ ರೀತಿ ಇರುತ್ತೆ. ಓಕೆ, ಈ ವರ್ಷ ಕೂಡ ಅದೇ ರೀತಿ ನಡೆಸೋ ಚಾನ್ಸ್ ಇದೆ. ಯಾಕಂದರೆ ಅದಕ್ಕಿಂತ ಮುಂಚೆ ಯಾವ ರೀತಿ ನಡೆದಿದೆ ಅಂದರೆ KCT ಸಪ್ರೇಟು, ನೀಟ್ ಸಪ್ರೇಟು ಆಪ್ಷನ್ ಎಂಟ್ರಿ ನಡೆಸಿದ್ರು. KCT ಫಸ್ಟ್ ರೌಂಡ್ ಆದ ತಕ್ಷಣ ನೀಟಿದ್ದು ಫಸ್ಟ್ ರೌಂಡ್ ನಡೆಸಿದ್ರು, ಆಮೇಲೆ KCT ಸೆಕೆಂಡ್ ಆದರೆ ನೀಟ್ ಸೆಕೆಂಡ್ ರೌಂಡ್, ಈ ರೀತಿ ನಡೆಸಿದ್ರು. ಓಕೆ, ಸಪ್ರೇಟಾಗಿ. ಇವಾಗ ಎರಡು ಬರೆದವರು ನೀವು ಎರಡು ಎಟ್ ಎ ಟೈಮೇ ಅಪ್ಲೈ ಮಾಡ್ಬೋದು. ಅಂದರೆ ಭಾಳಷ್ಟು ಸ್ಟೂಡೆಂಟ್ಸು ನೀಟ್ ಸಿಗಲಿಲ್ಲ ಅಂದರೆ KCT ಮಾಡ್ಕೊಂಡು ಇಂಜಿನಿಯರ್ ಹೋಗಿರ್ತಾರೆ. ಇನ್ ಕೇಸು ನೀಟ್ ಸಿಕ್ತಂದ್ರೆ KCT ಬಿಡೋರ್ತಾರೆ. ಅದಕ್ಕೋಸ್ಕರ ಅದು ಪ್ರಾಬ್ಲಮ್ಸ್ ಆಗಿ ಎರಡು ಎಟ್ ಎ ಟೈಮ್ ನಡೆಸಿದ್ರು. ಓಕೆ, ಸೊ ಅದು ನಡೆಸೋದ್ರಿಂದ ಅಡ್ವಾಂಟೇಜ್ ಇದೆ ಟಾಪರ್ಸ್ಗೆ. ಯಾಕಂದ್ರೆ ನೋಡಿ, ಟಾಪರ್ಸು ಈಗ ನೀಟ್ ಫಸ್ಟ್ ಆಗಿಲ್ಲ, ಸಿಕ್ಕರೆ ಬಿಟ್ಬಿಡ್ತಾರೆ ಅವರು, KCT ಸೀಟ್ಸ್ ಉಳಿತಲ್ವ, ಅದಕ್ಕೋಸ್ಕರ. ಸೊ ಇದಾದಮೇಲೆ ಈ ವರ್ಷ ಏನು ಚೇಂಜಸ್ ಏನಂದರೆ ಇವಾಗ ಅದು ಎರಡು ಎಟ್ ಎ ಟೈಮ್ ನಡೆಸಿದ್ರೆ ಕರೆಕ್ಟ್ ಆಗುತ್ತೆ. ಎಟ್ ಎ ಟೈಮ್ ನಡೆಸ್ತಾ ಅನ್ಕೋತೀನಿ. ಚೇಂಜಸ್ ಅಂದರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರಲ್ಲ, ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ. ಸೊ ಇವಾಗ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ತಲೆ ಕೆಡಿಸ್ಕೊಂಗಿಲ್ಲ, ಡೈರೆಕ್ಟಿಗೆ ಕೌನ್ಸಿಲಿಂಗ್ ಇರುತ್ತೆ. ಅಂದರೆ ಡೈರೆಕ್ಟಾಗಿ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡು, 3 ರೌಂಡ್ ಇರುತ್ತೆ KCTಯಲ್ಲಿ. ಓಕೆ, ನೀಟಲ್ಲಿ 2 ರೌಂಡ್ ಇರುತ್ತೆ, 3ನೇ ರೌಂಡು ಅವ್ರು ಮಾಪಪ್ ರೌಂಡ್ ಅಂತ ಇರುತ್ತೆ. ಸೊ ಇದು ನಿಮ್ಮ ಕ್ಲಾರಿಟಿ ಇರಲಿ. ಆಮೇಲೆ ಈಗ ಫಸ್ಟ್ ರೌಂಡಲ್ಲಿ ಆ ಚಾಯ್ಸಸ್ ಬಗ್ಗೆ ಎಲ್ಲ ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಯಾವ ರೀತಿ ಸೆಲೆಕ್ಟ್ ಮಾಡೋದು ನೆಕ್ಸ್ಟ್ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ ನಿಮಗೆ. ಇವಾಗ ನಿಮ್ಗೆ ಎಷ್ಟೇ ಗೊತ್ತಿರಲಿ, 3 ರೌಂಡ್ ಇರ್ತವೆ. ಆಮೇಲೆ ಫಸ್ಟ್ ರೌಂಡಲ್ಲಿ ನಿಮಗೆ ಬೇಕಂದ್ರೆ ಹೋಲ್ಡ್ ಮಾಡ್ಕೊಂಡು ಸೆಕೆಂಡ್ ರೌಂಡ್ ಹೋಗೋದಿರುತ್ತೆ. ನೀವು ಚಾಯ್ಸ್ 2 ತೊಗೊಂಡು ಸೆಕೆಂಡ್ ರೌಂಡ್ ಹೋಗೋದಿರುತ್ತೆ. ಅದೆಲ್ಲ ನಿಮ್ಗೆ ನೆಕ್ಸ್ಟಾಗಿ ಹೇಳ್ತೀನಿ ನಿಮಗೆ. ಇವಾಗ ಕ್ಲಾರಿಟಿ ಇಷ್ಟಿರಲಿ. ಆಮೇಲೆ ಈಗ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಇಷ್ಟು ಪ್ರಿಪೇರ್ ಆಗಿರಿ. ಓಕೆ, ಎರಡು ಎಟ್ ಎ ಟೈಮ್ ನಡೆಸೋದಿರುತ್ತೆ. ಲಾಸ್ಟ್ ವೀಕಲ್ಲಿ KCT ರಿಸಲ್ಟ್ ಬರೋ ಚಾನ್ಸಸ್ ಇದೆ. ಸೊ ಇದೇ ರೀತಿ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್.